ಅದನ್ನು ಹಾಳು ಮಾಡ್ತಾರೆ. ಜೊತೆಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಯಾವತ್ತೂ 50 ವರ್ಷಗಳಲ್ಲಿ ಇತಿಹಾಸದಲ್ಲಿ ಯಾವತ್ತೂ ಮಾಡೇ ಇರಲಿಲ್ಲ ಇರಾನು. ಈ ಥರ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಇವರು ಸ್ಟಾಪ್ ಮಾಡ್ತಾರೆ. ಈ ಮಟ್ಟಕ್ಕೆ ಅವ್ರು ತಗೊಂಡೋಗ್ತಾರೆ ಅನ್ನೋ ಒಂದು ವಿವೇಚನೆ ಕೂಡ ಅಮೇರಿಕಾಗೆ ಇರಲಿಲ್ಲ. ಪ್ಲಸ್ ಅವ್ರ ಹತ್ರ ಇದ್ದಿದ್ದೇನು 2000 ಅಷ್ಟು ದಾಟ್ಬೋದು ಆ ವೆಪನ್ ಮಿಸೈಲ್ ಅನ್ನೋದೊಂದು ಬಿಟ್ಟರೆ, ಈ ಥರ 4000 ಕಿಲೋಮೀಟ್ರಷ್ಟು ಹೋಗುವಂಥ ಮಿಸೈಲ್ ಇದೆ ಅನ್ನೋದು ಅವ್ರಿಗೆ ನೆನ್ನೆನೇ ಗೊತ್ತಾಗಿರೋದು. ಸೊ ಅಮೇರಿಕಾಗೆ ಇದೊಂಥರ ಆಶ್ಚರ್ಯನೇ ಅಂತಲೇ ಹೇಳ್ಬೋದು. ಸೊ ಇಷ್ಟರ ಮಟ್ಟಕ್ಕೆ ಹೋಗ್ತಾ ಇದೆ ಯುದ್ಧ ಅನ್ನೋದು ಅವರು ನಿರೀಕ್ಷಿಸಿರಲಿಲ್ಲ. ಈಗ ಅವ್ರಿಗೆ ಆಚೆ ಬರಬೇಕು, ಇದರಿಂದ ಹೇಗೆ ಆಚೆ ಬರಬೇಕು ಅನ್ನೋದು ಗೊತ್ತಿಲ್ಲ. ಏನರಲ್ಲಿ ನಾವು ಗೆದ್ವಿ ಅಂತ ಆಚೆ ಬರಬೇಕು ಅಂತ ಹೇಳ್ಕೊಳಕ್ಕೆ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಫುಲ್ ಝೀರೋ ಮಾಡಿಬಿಟ್ಟು ಎಲ್ಲ ಶಿಪ್ಸ್ಗಳು ಹೋಗಂಗೆ ಮಾಡಿದ್ರೆ ನಾವು ಗೆದ್ವಾ, ಅಲ್ಲಿಗೆ ರೆಜಿಮ್ ಚೇಂಜ್ ಬಿಟ್ಬಿಟ್ರೆ ಆಸೆ ಗೊತ್ತಿಲ್ಲ. ರೆಜಿಮ್ ಚೇಂಜ್ ಮಾಡಿ ಅವ್ರು ಬೇಕಾಗಿರೋವಂಥ ಲೀಡ್ರನ್ನ ಕೂಡಿಸೋ ಅಷ್ಟು ಶಕ್ತಿ ಅಂತೂ ಈಗ ಯಾರು ಅಮೇರಿಕಾ ಕೈ ಇಡಲ್ಲ. ಯಾಕಂದರೆ ಅಲ್ಲಿ ಸೈನಿಕರನ್ನು ಒಳಗಡೆ ನುಗ್ಗಿಸ್ಬೇಕು. ಸೈನಿಕರ ಒಳಗಡೆ ಹೋಗದೆ ಬರೀ ಮೇಲ್ಗಡೆ ಮಿಸೈಲ್ಸ್ಗಳಿಂದ ಒಂದು ರೆಜಿಮ್ ಚೇಂಜ್ ಮಾಡ್ತೀನಿ ಅನ್ನೋದು ಸುಳ್ಳು. ಸೊ ಅದು ಮಾಡ್ತಾರ ಗೊತ್ತಿಲ್ಲ. ಕಾರ್ಗ್ ಐಲ್ಯಾಂಡ್ನ ವಶಪಡಿಸ್ಕೊಂಡ್ರೆ ಗೆಲ್ತೀವಿ ಅಂತಾರ ಗೊತ್ತಿಲ್ಲ. ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳನ್ನೆಲ್ಲ ಹೊಡೆದಾಕ್ಬಿಟ್ವಿ ಅಂದರೆ ಗೆಲ್ತೀವ ಅದು ಗೊತ್ತಿಲ್ಲ. ಯಾಕಂದರೆ ನ್ಯೂಕ್ಲಿಯರ್ ಯುರಾನಿಯಮ್ ಅವರೆಲ್ಲೋ ಎನ್ರಿಚ್ಡ್ ಯುರಾನಿಯಮ್ ಎಲ್ಲೋ ಔಸಿಟ್ಟಿರ್ಬೋದು. ಅದನ್ನ ಹೆಂಗೆ ಕಂಡುಹಿಡಿಯೋದು? ಇವ್ರು ಒಳಗಡೆ ಹೋಗ್ದೇನೆ ಅದು ಒಂದೇ ಕಡೆ ಇದೆಯಾ, ನಾನಾ ಕಡೆ ಇದೆಯಾ, ಅದನ್ನ ಹೆಂಗೆ ವಾಪಸ್ ತರಬೇಕು ಅದ್ರ ಬಗ್ಗೆನೂ ಅವ್ರಿಗೆ ಮಾಹಿತಿ ಇಲ್ಲ. ಸೊ ಯಾವ ವಿಷಯದಲ್ಲಿ ಗೆದ್ದೆ ಅಂತ ಹೇಳ್ಕೊಂಡು ಆಚೆ ಬರಬೇಕಪ್ಪ ಅಂತ ಅವ್ರಿಗೆ ಒಂಥರ ತಳಮಳಿಸ್ತಿದ್ದಾರೆ. ಸೊ ಅವ್ರಿಗೂ ಇದನ್ನು ಕಂಟಿನ್ಯೂ ಮಾಡೋ ಅಂಥ ಆಸೆನೂ ಇಲ್ಲ. ಯಾಕಂದರೆ ಟ್ರಂಪ್ಗೆ ಅವ್ರದ್ದೇ ಆದ ವಿರೋಧ ಜಾಸ್ತಿ ಹೆಚ್ಚಿದೆ. ಜೊತೆಲಿ ಯಾವಾಗ ಈ ಬಾಡಿ ಬ್ಯಾಗ್ಸ್ ಅಂದರೆ ಯಾವಾಗ ಸೈನಿಕರುಗಳು ಏನಾರು ಅಮೇರಿಕಾ ಕಡೆ ತೀರಾ ಸಾವು ನೋವುಗಳಾಗಿ ಬಾಡಿ ಬ್ಯಾಗ್ ಆಗಿ ವಾಪಸ್ ಬಂದರೆ ಅವನು ಟ್ರಂಪ್ ರೇಟಿಂಗು ತುಂಬಾ ಕಮ್ಮಿ ಆಗಿದೆ. ಈಗಾಗಲೇ ನವಂಬರಲ್ಲಿ ಒಂದು ಮಿಡ್ ಟರ್ಮ್ ಎಲೆಕ್ಷನ್ ಇದೆ. ಅದರಲ್ಲಿ ಏನಾರ ಸೋಲೋ ಅಂಥ ಸ್ಥಿತಿ ಟ್ರಂಪ್ಗೆ ಆಗಲೇ ಬಂದ್ಬಿಟ್ಟಿದೆ. ಸೊ ಇದೆಲ್ಲ ನೋಡ್ಕೊಳಕ್ಕೆ ಹೋದರೆ ಇದರಿಂದ ಎಷ್ಟು ಬೇಗ ಆಚೆ ಬರ್ತೀನಿ ಅಂತ ಟ್ರಂಪ್ಗೂ ತಲೆಯಲ್ಲಿ ಯಾಕಪ್ಪ ನಾನು ಇದಕ್ಕೆ ಕೈ ಇಟ್ಟೆ ಅನ್ನೋದೊಂದು ಅವ್ರಿಗೂ ಈಗ ಒಂದು ಮನವರಿಕೆ ಅಂತೂ ಆಗಿದೆ. ಬಟ್ ಹೆಂಗೆ ಆಚೆ ಬರಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ. ಅಂದಾಜು ಮೇಲೆ ಹೇಳೋದಾದ್ರೆ ಎಷ್ಟು ವರ್ಷ ಬೇಕಾಗ್ಬೋದು ಸರ್? ಇರಾನ್ಗೆ ಎಷ್ಟು ವರ್ಷ ಬೇಕಾಗ್ಬೋದು ಚೇತರಿಸ್ಕೊಳ್ಳೋದಕ್ಕೆ? ಜೊತೆಗೆ ಅಮೆರಿಕಾಗೆ ಎಷ್ಟು ವರ್ಷ ಬೇಕಾಗ್ಬೋದು? ಅಮೇರಿಕಾ ಚೇತರಿಸ್ಕೊಳ್ಳುತ್ತೆ. ಯಾಕಂದರೆ ಅಮೇರಿಕಾ ಇನ್ಫ್ರಾಸ್ಟ್ರಕ್ಚರ್ ಅಂತೂ ಏನು ಡ್ಯಾಮೇಜ್ ಆಗಿಲ್ಲ, ಅಮೇರಿಕಾಗೇನು ಡ್ಯಾಮೇಜ್ ಆಗಿಲ್ಲ. ಬಟ್ ಅಫ್ಕೋರ್ಸ್ ಅವರ ಎಕನಾಮಿ ಮೇಲೆ ಭಾಳನೇ ಹೊಡೆತ ಬಿದ್ದಿದೆ. ಈಗಾಗಲೇ ಅದು ಅವರು ಫ್ರೆಜೈಲ್ ಎಕನಾಮಿ, ಅವ್ರದ್ದೇನು ಎಕನಾಮಿ ಭಾಳ ಸ್ಟ್ರಾಂಗ್ ಇರಲಿಲ್ಲ. ಜೊತೆಲಿ ಈಗ $200 ಬಿಲಿಯನ್ ಬೇರೆ ಟ್ರಂಪ್ ಕೇಳ್ತಾ ಇದ್ದಾರೆ. ಇದೆಲ್ಲ ನೋಡೋಕೆ ಹೋದರೆ ಎಕನಾಮಿ ಮೇಲೆ ಭಾಳನೇ ಒತ್ತಡ ಇದೆ ಅಮೇರಿಕಾದಲ್ಲಿ. ಅವ್ರು ಸುಧಾರಿಸ್ಕೊಳ್ಳೋಕೆ ಭಾಳ ವರ್ಷಗಳೇ ಬೇಕು ಎಕನಾಮಿ ಸ್ಟೇಬಲ್ ಬರಬೇಕು ಅಂದರೆ. ಇರಾನ್ ಅಫ್ಕೋರ್ಸ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಭಾಳ ಮಟ್ಟಿಗೆ ಹಾಳಾಗಿದೆ. ಮತ್ತೆ ಆ ದೇಶ ಕಟ್ಟಿ ಮತ್ತೆ ಮೊದಲಂಗೆ ಬರೋಕ್ಕೆ ಅವರೊಂದು 15-20 ವರ್ಷದಿಂದ ಹೋಗಿದ್ದಾರೆ ಈಗ.